Hello everyone. ಎಲ್ಲರೂ ಹೇಗಿದ್ದೀರಾ? I'm also fine. So today we are going to study about accounting. This is a small introduction about accounting. ಸೊ ಬೇಸಿಕಲಿ ನಿಮಗೆ ಅಕೌಂಟಿಂಗ್ ಅಂದರೆ ಏನು ಗೊತ್ತಾ? ಸೊ ನಾವು ಈ ವರ್ಡ್ನ ಬೇಸಿಕಲಿ ಎಲ್ಲೆಲ್ಲಿ ಕಾಮನ್ಲಿ ಎಲ್ಲೆಲ್ಲಿ ಯೂಸ್ ಕೇಳಿರ್ತೀವಿ ಅಂದರೆ ಲೈಕ್ ಯಾವುದಾದ್ರು ಬಿಸ್ನೆಸ್ ಏರಿಯಾಸ್ನಲ್ಲಿ, ಬಿಸ್ನೆಸ್ ಫೀಲ್ಡಲ್ಲಿ, ಲೈಕ್ ಸ್ಮಾಲ್ ಬಿಸ್ನೆಸ್ ಫೀಲ್ಡ್, ಯಾವುದೊಂದು ಗ್ರೋಸರಿ ಶಾಪಲ್ಲಿ ಅಥವಾ ಯಾವುದೊಂದು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ, ಎಲ್ಲ ರೀತಿ ಹಾಸ್ಪಿಟಲಲ್ಲಿ, ಎಲ್ಲ ನಿಯರ್ ಬೈ ಪ್ಲೇಸಸಲ್ಲಿ ಈ ಥರ ಬಿಸ್ನೆಸ್ ಫೀಲ್ಡಲ್ಲಿ ನಾವು ಈ ಅಕೌಂಟಿಂಗ್ ಅಥವಾ ಅಕೌಂಟ್ ಅನ್ನೋ ವರ್ಡ್ನ ನಾವು ಕೇಳಿರ್ತೀವಿ. ಎಲ್ಲೆಲ್ಲಿ ಕಾಮನ್ಲಿ ಇನ್ ಬಿಸ್ನೆಸ್ ಫೀಲ್ಡ್ ಅಂದರೆ ಬಿಸ್ನೆಸ್ ಏರಿಯಾಸಲ್ಲಿ ಅಲ್ವಾ? ಸೊ ಬಿಸ್ನೆಸ್ ಫೀಲ್ಡಲ್ಲಿ ಲೈಕ್ ಹಾಸ್ಪಿಟಲಲ್ಲಿ ಕೇಳಿರ್ತೀವ. ಎಸ್. ಎರಡನೇದು ಯಾವುದಾದ್ರು ಶಾಪಿಂಗ್ ಕಾಂಪ್ಲೆಕ್ಸಲ್ಲಿ. ಎಸ್. ಅಥವಾ ನಿಯರ್ ಬೈ ಒಂದು ಗ್ರೋಸರಿ ಶಾಪಲ್ಲೂ ಕೂಡ ನಾವು ಈ ಅಕೌಂಟ್ ಅಥವಾ ಅಕೌಂಟಿಂಗ್ ಅನ್ನೋ ವರ್ಡನ್ನು ಕೇಳಿರ್ತೀವಿ. ಸೊ ಬೇಸಿಕಲಿ ಅಕೌಂಟಿಂಗ್ ಅಂದರೆ ಇದು ಬಿಸ್ನೆಸ್ ಏನೇನು ಎಕನಾಮಿಕ್ ಆ್ಯಕ್ಟಿವಿಟೀಸ್ನ ಅಥವಾ ಎಕನಾಮಿಕ್ ಆ್ಯಕ್ಷನ್ಸ್ನ ಕಂಡಕ್ಟ್ ಮಾಡುತ್ತೋ ಅದನ್ನು ಮಾನಿಟರಿ ಟರ್ಮ್ಸಲ್ಲಿ ರೆಕಾರ್ಡ್ ಮಾಡೋದು, ಅದನ್ನು ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಬೇಸಿಕಲಿ ಅಕೌಂಟಿಂಗ್ ಅಂದರೆ ಬಿಸ್ನೆಸ್ಸು, ಯಾವುದಾದ್ರು ಒಂದು ಬಿಸ್ನೆಸ್, ಫಾರ್ ಎಕ್ಸಾಂಪಲ್ ಆಗಿ ನೀವು ಗ್ರೋಸರಿ ಶಾಪ್ನೇ ಅಂತ ಅಂದ್ಕೊಳ್ಳಿ. ಒಂದು ಸ್ಮಾರ್ಟ್ ಬಜಾರ್, ಗ್ರೋಸರಿ ಸ್ಮಾರ್ಟ್ ಬಜಾರ್ ಆಯಿತಾ? ಈ ಸ್ಮಾರ್ಟ್ ಬಜಾರಲ್ಲಿ ಯಾವುದೇ ರೀತಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾರೆ. ಬಿಸ್ನೆಸ್ ಆ್ಯಕ್ಟಿವಿಟೀಸ್, ಏನು ಆ್ಯಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಾರೆ ಈ ಗ್ರೋಸರಿ ಶಾಪಲ್ಲಿ? ಏನೇನು ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ಬೋದು? ಎಸ್, ಏನೇನು ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ಬೋದು ಅಂದರೆ ಬೈಯಿಂಗ್ ಆಫ್ ಗೂಡ್ಸ್ ಅಲ್ವಾ? ಗೂಡ್ಸ್ ಅಂದರೆ ಗ್ರೋಸರಿ ಐಟಮ್ಸ್, ಲೈಕ್ ಯಾವುದೇ ರೀತಿ ಪಲ್ಸಸ್ ಆಗಿರ್ಬೋದು, ಪೌಡರ್ಸ್ ಆಗಿರ್ಬೋದು, ಈ ಥರ ಗೂಡ್ಸನ್ನು ಇಲ್ಲಿ ಪರ್ಚೇಸ್ ಮಾಡ್ತಾರೆ ಗ್ರೋಸರಿ ಶಾಪರು. ಅದನ್ನು ಏನು ಮಾಡ್ತಾರೆ? ಸೆಲ್ಲಿಂಗ್, ಬೈಯಿಂಗ್ ಆಫ್ ಅ ಗೂಡ್ಸ್ ಆ್ಯಂಡ್ ಸೆಲ್ಲಿಂಗ್ ಟು ಕಸ್ಟಮರ್ಸ್. ಸೊ ಇದನ್ನು ಏನಂತ ಕರಿತೀವಿ ನಾವು? ಈ ಪ್ರೊಸೀಜರ್ನ ನಾವೇನಂತ ಕರಿತೀವಿ ಅಂದರೆ ಬಿಸ್ನೆಸ್ ಆ್ಯಕ್ಷನ್ಸ್ ಆರ್ ಎಕನಾಮಿಕ್ ಆ್ಯಕ್ಷನ್ಸ್. ಆರ್ ಮೇನ್ಲಿ ಇನ್ ಅಕೌಂಟೆನ್ಸಿ, ಇನ್ ಬಿಸ್ನೆಸ್ ಅಲ್ಲಿ ನಾವು ಇದನ್ನು ಏನಂತ ಕರಿತೀವಿ? ಟ್ರಾನ್ಸಾಕ್ಷನ್ಸ್, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್. ಸೊ ನಿಮಗೆ ಇವಾಗ ಟ್ರಾನ್ಸಾಕ್ಷನ್ ಅಂದರೆ ಏನಂತ ಅರ್ಥ ಆಯಿತು ಅಲ್ವಾ? ಈ ಟ್ರಾನ್ಸಾಕ್ಷನ್ಸ್ನ, ಯಾವ ಟ್ರಾನ್ಸಾಕ್ಷನು? ಬೈಯಿಂಗ್ ಆಫ್ ಅ ಗೂಡ್ಸ್ ಆ್ಯಂಡ್ ಸೆಲ್ಲಿಂಗ್ ಟು ಅ ಕಸ್ಟಮರ್. ಈ ಪ್ರೊಸೀಜರ್, ಈ ಟ್ರಾನ್ಸಾಕ್ಷನ್ನ, ಈ ಆ್ಯಕ್ಷನ್ನ ನಾವೇನಂತ ಕರಿತೀವಿ?
ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಈ ಟ್ರಾನ್ಸಾಕ್ಷನ್ನ ನಾವು ಮಾನಿಟರಿ ಟರ್ಮ್ಸಲ್ಲಿ ರೆಕಾರ್ಡ್ ಮಾಡೋದನ್ನ ಅಕೌಂಟಿಂಗ್ ಅಂತ ಕರಿತೀವಿ. ಸೊ ಮಾನಿಟರಿ ಟರ್ಮ್ಸ್ ಅಂದರೆ ಏನು ಹಾಗಿದ್ರೆ? ಮಾನಿಟರಿ ಟರ್ಮ್ಸ್ ಅಂದರೆ ಎಸ್, ನೀವೇನು ಯೋಚನೆ ಮಾಡ್ತಿದ್ದೀರಾ ಅದು ಕರೆಕ್ಟು. ಮಾನಿಟರಿ ಟರ್ಮ್ಸ್ ಅಂದರೆ ಈ ಆ್ಯಕ್ಷನ್ಸ್ನ ನಾವು ಹಣದ ರೂಪದಲ್ಲಿ ಸೊ ನಾವು ಯಾವುದೇ ರೀತಿ ಬಿಸ್ನೆಸ್ನ ಕಂಡಕ್ಟ್ ಮಾಡಬೇಕಾದ್ರೆ, ಅಲ್ಲಿ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ಯಾವುದು ಫ್ರೀಯಾಗಿ ಸಪ್ಲೈ ಅಂತೂ ಆಗೋದಿಲ್ಲ. ಸೊ ನಾವು ಅದನ್ನ ಬಾಯ್ ಮಾಡೋದು ಮನಿಯಲ್ಲಿ ಬಾಯ್ ಮಾಡಿರ್ತೀವಿ, ಸೆಲ್ ಮಾಡೋದು ಮಾನಿಟರಿ ಟರ್ಮ್ಸಲ್ಲಿ ಸೆಲ್ ಮಾಡಿರ್ತೀವಿ. ಸೊ ಈ ಆ್ಯಕ್ಷನ್ನ ನಾವು ಮಾನಿಟರಿ ಟರ್ಮ್ಸಲ್ಲಿ ರೆಕಾರ್ಡ್ ಮಾಡೋಕ್ಕೆ ಏನಂತ ಕರಿತೀವಿ? ಅಕೌಂಟಿಂಗ್ ಅಂತ ಕರಿತೀವಿ. ಈಗ ನಿಮಗೆ ಒಂದು ಅಕೌಂಟಿಂಗ್ ಅಂದರೆ ಏನು ಅನ್ನೋ ಒಂದು ಶಾರ್ಟ್ ನೋಟು ಗೊತ್ತಾಯಿತು. ಇದನ್ನ ಏನಂತ ಕರಿತೀವಿ? ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ಬೇಸಿಕಲಿ ಅಕೌಂಟಿಂಗ್ ಅಂದರೆ ಏನು? ಬೈಯಿಂಗ್ ಆಫ್ ಅ ಗೂಡ್ಸ್ ಆ್ಯಂಡ್ ಸೆಲ್ಲಿಂಗ್ ಟು ಅ ಕಸ್ಟಮರ್ಸ್. ದೀಸ್ ಬಿಸ್ನೆಸ್ ಆ್ಯಕ್ಷನ್ ಆರ್ ಎಕನಾಮಿಕ್ ಆ್ಯಕ್ಷನ್ಸ್ನ ನಾವೇನಂತ ಕರಿತೀವಿ? ಟ್ರಾನ್ಸಾಕ್ಷನ್ಸ್. ದೀಸ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಮಾನಿಟರಿ ಟರ್ಮ್ಸ್ ವಿಚ್ ಈಸ್ ಕಾಲ್ಡ್ ಆ್ಯಸ್ ಅಕೌಂಟಿಂಗ್. ಸೊ ಬೇಸಿಕಲಿ ಒಂದು ಶಾರ್ಟ್ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಅಕೌಂಟಿಂಗ್. ಈಗ ನಿಮಗೆ ಅಕೌಂಟಿಂಗ್ ಅಂದರೆ ಏನು ಅಂತ ಒಂದು ಸ್ಮಾಲ್ ಮೀನಿಂಗ್ ಏನು, ಇದ್ರ ಹೋಲ್ ಎಕ್ಸ್ಪ್ಲನೇಷನ್ ಇಲ್ಲ, ಇದರ ಮೀನಿಂಗ್ ಏನಪ್ಪ ಅಂದರೆ ಗೊತ್ತಾಯಿತು. ಸೊ ಈ ಅಕೌಂಟಿಂಗನ್ನು ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳು ಅಂದರೆ ಅಕೌಂಟಿಂಗ್ ಇನ್ಸ್ಟಿಟ್ಯೂಷನ್ಗಳು ಅದರದ್ದೇ ಆದ ರೂಪದಲ್ಲಿ ಅವ್ರದ್ದೇ ಆದ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರದೇ ಆದ ಒಂದು ಇನ್ಸ್ಟಿಟ್ಯೂಷನ್, ಆ ಇನ್ಸ್ಟಿಟ್ಯೂಷನ್ ನೇಮ್ ಏನಪ್ಪ ಅಂದರೆ AICPA. ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಣ. ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಅನ್ನೋ ಒಂದು ಇನ್ಸ್ಟಿಟ್ಯೂಷನು ಹೇಗೆ ಡೆಫಿನೇಷನ್ನ ಕೊಟ್ಟಿದೆ. ಯಾವುದನ್ನು? ಅಕೌಂಟಿಂಗ್ ಅಂದರೆ ಏನು ಅಂತ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಸರ್ಟಿಫೈಡ್ ಪಬ್ಲಿಕ್ ಅಕೌಂಟೆಂಟ್ಸ್ ಪ್ರಕಾರ ವಾಟ್ ಈಸ್ ಅಕೌಂಟಿಂಗ್ ಅಂದರೆ ಏನು ಅಂತ ಲೆಟ್ ಮೀ ಎಕ್ಸ್ಪ್ಲೇನ್. ಸೊ ಅಕಾರ್ಡಿಂಗ್ ಟು AICPA, the art of accounting is the art of recording, classifying and summarizing in a significant manner and in terms of money, transactions, and events which are in part at least financial character.
and interpreting the result thereof. So this is a definition of accounting. According to AICPA. So let me explain the definition. So according to AICPA, the definition of accounting is the art of recording, classifying, summarizing in a significant manner and in terms of money, transactions and events which are in part at least financial character and interpreting the result thereof. So according to AICPA, accounting andre business ಅಲ್ಲಿ ಯಾವುದೇ monetary transactions ಏನಾಗುತ್ತೆ ಲೈಕ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಈ ಟ್ರಾನ್ಸಾಕ್ಷನ್ನ ಫಸ್ಟು ಐಡೆಂಟಿಫಿಕೇಷನ್ ಮಾಡಿ ಸಮರೈಸ್ ಮಾಡಿ ಅದನ್ನು ರೆಕಾರ್ಡ್ ಮಾಡೋದು. ಯಾವುದೇ ರೀತಿ ಎಲ್ಲ ಮಾನಿಟರಿ ಟ್ರಾನ್ಸಾಕ್ಷನ್, ನಿಮ್ಗೆ ಆಲ್ರೆಡಿ ಮಾನಿಟರಿ ಟ್ರಾನ್ಸಾಕ್ಷನ್ ಅಂದರೆ ಗೊತ್ತಾಗಿರುತ್ತೆ, ಇದನ್ನೆಲ್ಲ ಹಣದ ರೂಪದಲ್ಲೇ ವ್ಯವಹಾರ ಮಾಡೋದು. ಈ ಟ್ರಾನ್ಸಾಕ್ಷನ್ನ, ಮಾನಿಟರಿ ಟ್ರಾನ್ಸಾಕ್ಷನ್ನ ಅದನ್ನು ಐಡೆಂಟಿಫಿಕೇಷನ್ ಮಾಡೋದು, ರೆಕಾರ್ಡ್ ಮಾಡೋದು, ಕ್ಲಾಸಿಫಿಕೇಷನ್ ಮಾಡೋದು, ಸಮರೈಸ್ ಮಾಡಿ ಅದನ್ನು ರೆಕಾರ್ಡ್ ಮಾಡೋದನ್ನ ಏನಂತ ಕರೀತಾರೆ? ಅಕೌಂಟಿಂಗ್ ಅಂತ ಕರೀತಾರೆ. ನಾಟ್ ಓನ್ಲಿ ರೆಕಾರ್ಡಿಂಗ್, ಇದನ್ನು ಕೂಡ ಈ ಅಕೌಂಟಿಂಗ್ನ ಅದರದ್ದು ರಿಸಲ್ಟ್ನು ಅವರು ಕೊಡ್ತಾರೆ. ಸೊ ರಿಸಲ್ಟ್ಸನ್ನು ಯಾವ ಥ್ರೂ ಕೊಡ್ತಾರೆ? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ನಿಮಗೆ ಮುಂದೆ ಗೊತ್ತಾಗ್ತಾ ಹೋಗುತ್ತೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದರೆ ಏನಂತ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಥ್ರೂ ಅದನ್ನು ಕೊಡ್ತಾರೆ. ಲೈಕ್ ಬ್ಯಾಲೆನ್ಸ್ ಶೀಟ್, ನಿಮ್ಗೆ ಗೊತ್ತಿರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಗೊತ್ತಾಗಿರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್. ಈ ಥ್ರೂ ನಿಮಗೆ ರಿಸಲ್ಟ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ? ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ, ಅಕಾರ್ಡಿಂಗ್ ಟು AICPA. ಸೊ ಇವು ಆಲ್ರೆಡಿ ಈಗ ಅಕಾರ್ಡಿಂಗ್ ಟು AICPA ನಾವು ಡೆಫಿನೇಷನ್ ನೋಡಿದ್ವಿ. ಸೊ ಅದೇ ರೀತಿ ಅಮೇರಿಕನ್ ಅಕೌಂಟಿಂಗ್ ಅಸೋಸಿಯೇಷನ್ ಒಂದು ಡೆಫಿನೇಷನ್ ಕೊಡೋದು ಏನು? ಅಕೌಂಟಿಂಗ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್, ಮೆಸರಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್ ದಿ ಎಕನಾಮಿಕ್ ಇನ್ಫಾರ್ಮೇಷನ್ ಟು permit informed judgments and decision by user of information. ಹಾಗಂದರೆ ಏನು? ಈಗ ಇದನ್ನು ನಾವು ಒಂದು ಲೈನಲ್ಲಿ ಏನು ಹೇಳಬೇಕಂದ್ರೆ, ಅಕೌಂಟಿಂಗ್ ಅನ್ನೋದು ಫಸ್ಟ್ ಆಫ್ ಆಲ್ ಅಕೌಂಟಿಂಗ್ ಇಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫಿಕೇಷನ್ ಮಾಡೋದು ಅಥವಾ ಮೆಸರಿಂಗ್ ಮಾಡೋದು. ಆಮೇಲೆ ಅದನ್ನು ನಮಗೆ ಏನು ಎಕನಾಮಿಕ್ ಇನ್ಫಾರ್ಮೇಷನ್ ಬಂದಿರೋದು ಅದನ್ನು ಕಮ್ಯುನಿಕೇಟ್ ಮಾಡೋದು. ಯಾವ ಥ್ರೂ ಕಮ್ಯುನಿಕೇಟ್ ಮಾಡ್ತೀವಿ? ಕಮ್ಯುನಿಕೇಟಿಂಗ್ ಥ್ರೂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಟು ಹೋಮ್? ಯೂಸರ್ ಆಫ್ ಇನ್ಫಾರ್ಮೇಷನ್. ಇವರಿಗೆ ನಾವು ಕಮ್ಯುನಿಕೇಟ್ ಮಾಡಿದರೆ ಸೊ ಅವರು ಏನು ಮಾಡ್ತಾರೆ? ಈ ಎಕನಾಮಿಕ್ ಇನ್ಫಾರ್ಮೇಷನ್ ಮೇಲೆ ಡಿಸಿಷನ್ನ ತಗೋತಾರೆ. ಸೊ ನಮಗೆ ಅಕೌಂಟಿಂಗ್ ಅನ್ನೋದು ಒಂದು ಪ್ರೊಸೀಜರ್. ಸೊ ಈ ಡೆಫಿನೇಷನ್ನ ನಿಮಗೆ ಬ್ರೇಕ್ ಡೌನ್ ಮಾಡ್ತೀನಿ, ಸೊ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಇಲ್ಲಿ ಹೇಳಿದರೆ ಅಕೌಂಟಿಂಗ್ ಈಸ್ ದ ಪ್ರೊಸೆಸ್ ಆಫ್ ಐಡೆಂಟಿಫೈಯಿಂಗ್. ನಾವು ಏನನ್ನು ಐಡೆಂಟಿಫೈ ಮಾಡಬೇಕು? ಸೊ ಐಡೆಂಟಿಫಿಕೇಷನ್ ಈಸ್ ವಾಟ್? ಐಡೆಂಟಿಫಿಕೇಷನ್ ಆಫ್ ಎಕನಾಮಿಕ್ ಇವೆಂಟ್ಸ್. ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಎಕನಾಮಿಕ್ ಇವೆಂಟ್ಸ್ ಅಂದರೆ ಏನು? ಟ್ರಾನ್ಸಾಕ್ಷನ್ ಅಲ್ವಾ? ಟ್ರಾನ್ಸಾಕ್ಷನ್ ಏನು ಟ್ರಾನ್ಸಾಕ್ಷನ್ಸ್ ಆಗ್ಬೋದು? ಬೈಯಿಂಗ್ ಆಗ್ಬೋದು, ಸೆಲ್ಲಿಂಗ್ ಆಗ್ಬೋದು, ಅಥವಾ ಯಾವುದೇ ರೀತಿ ಕ್ರೆಡಿಟ್ ಪರ್ಚೇಸ್ ಆಗ್ಬೋದು, ಸೇಲ್ಸ್ ಆಗ್ಬೋದು, ಕ್ಯಾಶ್ ಸೇಲ್ಸ್ ಆಗ್ಬೋದು, ಏನೋ ಟ್ರಾನ್ಸಾಕ್ಷನ್ ಆಗ್ಬೋದು. ಅದನ್ನು ಐಡೆಂಟಿಫಿಕೇಷನ್ ಮಾಡೋದು. ಇವತ್ತು ಈ ಟ್ರಾನ್ಸಾಕ್ಷನ್ ಆಗಿದೆ, ಅದನ್ನು ಐಡೆಂಟಿಫೈ ಮಾಡೋದು. ಐಡೆಂಟಿಫೈ ಮಾಡಾದ್ಮೇಲೆ ಅಷ್ಟೇ ಸಾಕು. ಐಡೆಂಟಿಫಿಕೇಷನ್ ಆದಮೇಲೆ ಮೆಸರ್ ಮಾಡೋದು. ಮೆಸರ್ ಮಾಡೋದು ಅಂದರೆ ಮೆಸರ್ ಮಾಡೋದು ಈ ಬೈಯಿಂಗ್, ಸೆಲ್ಲಿಂಗ್ ಅಥವಾ ಪರ್ಚೇಸಿಂಗ್ಸ್ ಏನು ಪರ್ಚೇಸಸ್ ಆಗಿದೆ ಅಥವಾ ಏನು ಸೇಲ್ಸ್ ಆಗಿದೆ ಅದು ಎಷ್ಟಕ್ಕೆ ಸೇಲ್ ಆಗಿದೆ,
ಪರ್ಚೇಸ್ ಫಾರ್ ವಾಟ್ ಅಮೌಂಟ್, ಎಷ್ಟು ಅಮೌಂಟಿಗೆ ಪರ್ಚೇಸ್ ಆಗಿದೆ, ಎಷ್ಟಕ್ಕೆ ಸೇಲ್ ಆಗಿದೆ, ಇದನ್ನು ಮೆಸರ್ ಮಾಡೋದು. ಸೊ ಇದನ್ನು ನಾವೇನಂತ ಕರಿತೀವಿ, ಮೆಸರಿಂಗ್ ಅಂತ ಹೇಳಿ ಕರಿತೀವಿ. ಸೊ ಯಾವುದೇ ಎಕನಾಮಿಕ್ ಇವೆಂಟ್ಸ್ನ, ಪರ್ಚೇಸಿಂಗ್ ಅಥವಾ ಸೇಲ್ಸ್ನ ಐಡೆಂಟಿಫಿಕೇಷನ್ ಮಾಡಿ ಅದನ್ನು ಮೆಸರ್ ಮಾಡಿ ರೆಕಾರ್ಡ್ ಮಾಡಬೇಕು. ಸೊ ಒನ್ಸ್ ಟ್ರಾನ್ಸಾಕ್ಷನ್ನ ಫೈಂಡ್ ಔಟ್ ಮಾಡಿ ಅದನ್ನು ನಾವು ಮೆಸರ್ ಮಾಡ್ತೀವಿ. ಮೆಸರ್ ಮಾಡೋದಂದರೆ ನೀವು ಆಲ್ರೆಡಿ ಗೊತ್ತಿರೋ ಹಾಗೆ ಎಷ್ಟಕ್ಕೆ ನಾವು ಪರ್ಚೇಸ್ ಮಾಡಿದ್ವಿ, ಎಷ್ಟಕ್ಕೆ ನಾವು ಸೇಲ್ ಮಾಡಿದ್ವಿ, ಅದರ ಅಮೌಂಟ್ ಅದನ್ನ ಮಾನಿಟರಿ ಟರ್ಮ್ಸ್ನಲ್ಲಿ ಟ್ರಾನ್ಸಾಕ್ಷನ್ನ ಕನ್ವರ್ಟ್ ಮಾಡೋದು. ನೆಕ್ಸ್ಟ್ ಈ ಮಾಡಿರೋದನ್ನ ನಾವು ರೆಕಾರ್ಡ್ ಮಾಡಬೇಕು. ನಾವು ಆಲ್ರೆಡಿ ಹೇಳ್ದಂಗೆ ಇದನ್ನು ರೆಕಾರ್ಡ್ ಮಾಡ್ತೀವಿ. ದೀಸ್ ಆರ್ ಕಮ್ಯುನಿಕೇಟಿಂಗ್. ನೆಕ್ಸ್ಟ್ ಸ್ಟೆಪ್ ಇಸ್ ಕಮ್ಯುನಿಕೇಟಿಂಗ್. ದೀಸ್ ರೆಕಾರ್ಡೆಡ್ ಟ್ರಾನ್ಸಾಕ್ಷನ್ಸ್ ಆರ್ ಕಮ್ಯುನಿಕೇಟಿಂಗ್ ಥ್ರೂ. ಯಾವ ಥ್ರೂ ಅಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ಬೋದು? ಬ್ಯಾಲೆನ್ಸ್ ಶೀಟಲ್ಲಿ ಕಮ್ಯುನಿಕೇಟ್ ಮಾಡ್ಬೋದು, ಅಥವಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಅಂದರೆ ಮುಂದೆ ನಿಮಗೆ ಗೊತ್ತಾಗುತ್ತಾ ಹೋಗುತ್ತೆ ಇದೇನು ಅನ್ನೋದು. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು ಇದರಲ್ಲೆಲ್ಲ ರೆಕಾರ್ಡ್ ಮಾಡಿರ್ತೀವಿ. ಯಾವ್ದು ರೀತಿ ಪರ್ಚೇಸ್ ಆಗಿದೆ, ಏನಾಗಿದೆ, ಪರ್ಚೇಸು ಸೇಲ್ ಆಗಿದ ಮೇಲೆ ಪ್ರಾಫಿಟ್ ಆಯಿತಾ, ಇದಾಯಿತಾ, ಎಷ್ಟು ಕ್ಯಾಶ್ ಫ್ಲೋ ಆಗಿದೆ, ಇನ್ಫ್ಲೋ ಆಗಿದೆಯಾ, ಔಟ್ಫ್ಲೋ ಆಗಿದೆಯಾ, ಇದನ್ನೆಲ್ಲ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ರೆಕಾರ್ಡ್ ಮಾಡಿರ್ತೀವಿ. ಇದನ್ನು ನಾವು ಏನಂತ ಕರಿತೀವಿ? ಒಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಲಾಸ್ಟಿಗೆ ನಮಗೊಂದು ರಿಸಲ್ಟ್ ಬರುತ್ತೆ ಅಲ್ವಾ? ಆ ರಿಸಲ್ಟ್ನ ನಾವೇನಂತ ಕರಿತೀವಿ? ಎಕನಾಮಿಕ್ ಇನ್ಫಾರ್ಮೇಷನ್. ವಾಟ್ ಪ್ರಾಫಿಟ್ ಆಗಿದೆಯಾ, ಅಥವಾ ಲಾಸ್ ಆಗಿದೆಯಾ, ಅಥವಾ ಈ ಥರ ಇನ್ಫಾರ್ಮೇಷನ್, ಈ ಥರ ಫಿನಾನ್ಷಿಯಲ್ನ ಇದೆಲ್ಲ ಸ್ಟೇಟ್ಮೆಂಟ್ಸು ಒಂದು ಫಿನಾನ್ಷಿಯಲ್ ಪೊಸಿಷನ್ ತೋರಿಸುತ್ತೆ. ಕಂಪನಿಯ ಫಿನಾನ್ಷಿಯಲ್ ಪೊಸಿಷನ್ನ ತೋರಿಸುತ್ತೆ ಅಲ್ವಾ? ಫಿನಾನ್ಷಿಯಲ್ ಪೊಸಿಷನ್ನ ತೋರಿಸುತ್ತೆ. ಏನು? ಕಂಪನಿ ಈಸ್ ಇನ್ ಅ ಪ್ರಾಫಿಟಲ್ ವೇಲ್ ತೋರಿಸ್ತದೆ, ಕಂಪನಿ ಈಸ್ ಇನ್ ಅ ಲಾಸ್ ವೇಲ್. ಸೊ ಈ ಫಿನಾನ್ಷಿಯಲ್ ಪೊಸಿಷನ್ನ ನಾವು ಕಮ್ಯುನಿಕೇಟ್ ಮಾಡಬೇಕು. ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕು? ಸೊ ನಾವು ಯಾರಿಗೆ ಕಮ್ಯುನಿಕೇಟ್ ಮಾಡಬೇಕಂದ್ರೆ, ಈ ಫಿನಾನ್ಷಿಯಲ್ ಪೊಸಿಷನ್ನ ನಾವು ಬ್ಯಾಲೆನ್ಸ್ ಶೀಟು, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಥವಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಥ್ರೂ ಕಮ್ಯುನಿಕೇಟ್ ಮಾಡ್ತೀವಿ. ಯಾರಿಗೆ? ಯೂಸರ್ ಆಫ್ ಇನ್ಫಾರ್ಮೇಷನ್. ಯೂಸರ್ ಆಫ್ ಇನ್ಫಾರ್ಮೇಷನ್ ಅಂದರೆ ಯಾರು ಈ ಯೂಸರ್ಸ್ ಅಂದರೆ ಇಂಟರ್ನಲ್ ಯೂಸರ್ಸ್ ಬರ್ತಾರೆ ಅದರಲ್ಲಿ, ಅಥವಾ ಎಕ್ಸ್ಟರ್ನಲ್ ಯೂಸರ್ಸ್. ಸೊ ಇವರು ಇಂಟರ್ನಲ್ ಯಾರು, ಎಕ್ಸ್ಟರ್ನಲ್ ಯಾರು? ಇಂಟರ್ನಲ್ ಅಲ್ಲಿ CEO, ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇವರೆಲ್ಲ ಬರ್ತಾರೆ. ಎಕ್ಸ್ಟರ್ನಲಲ್ಲಿ ಪಬ್ಲಿಕ್ಸು, ಶೇರ್ ಯಾರ್ಯಾರು ಪರ್ಚೇಸ್ ಮಾಡಿರ್ತಾರೆ, ಪಬ್ಲಿಕ್ ಶೇರ್ ಹೋಲ್ಡರ್ಸ್, ಅಥವಾ ಇನ್ವೆಸ್ಟರ್ಸ್, ಇವರೆಲ್ಲ ಬರ್ಬೋದು ಎಕ್ಸ್ಟರ್ನಲ್ ಯೂಸರ್ಸು. ಇವರೆಲ್ಲ ಯಾರು? ಕಂಪ್ನಿಯ ಏನು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಇರುತ್ತಲ್ಲ ಅವರು. ಈ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅವರು ಯೂಸರ್ ಆಫ್ ದ ಇನ್ಫಾರ್ಮೇಷನ್, ಅಂದರೆ ಈ ಕಂಪ್ನಿ ಬಗ್ಗೆ ಡಿಸಿಷನ್ ತಗೊಳ್ಳೋರು. ಇದೆಲ್ಲ ಫಿನಾನ್ಷಿಯಲ್ ಪೊಸಿಷನ್ನ ನೋಡಿ ಇವರೆಲ್ಲ ಒಂದು ಏನು ತಗೋತಾರೆ? ಡಿಸಿಷನ್ನ ತಗೋತಾರೆ. ಸೊ ದೀಸ್ ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್, ದೀಸ್ ಆರ್ ದ ಯೂಸರ್ಸ್. ಇಂಟರ್ನಲ್ ಯೂಸರ್ಸ್ ಆರ್ CEO, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬರ್ತಾರೆ. ಎಕ್ಸ್ಟರ್ನಲ್ ಯೂಸರ್ಸಲ್ಲಿ ಪಬ್ಲಿಕ್ ಶೇರ್ ಹೋಲ್ಡರ್ ಬರ್ಬೋದು, ಇನ್ವೆಸ್ಟರ್, ಇವರೆಲ್ಲ ಬರ್ತಾರಲ್ಲ. ಈ ಯೂಸರ್ಸು ಇದೆಲ್ಲ ಕಂಪನಿಯ ಫಿನಾನ್ಷಿಯಲ್ ಪೊಸಿಷನ್ ತೊಗೊಂಡು ಏನು ಮಾಡುತ್ತೆ? ಡಿಸಿಷನ್ ಮಾಡುತ್ತೆ. ಸೊ ಇನ್ಫಾರ್ಮ್ಡ್ ಡಿಸಿಷನ್ ಮಾಡುತ್ತೆ. ಸೊ ಏನೇನು ಡಿಸಿಷನ್ ಮಾಡ್ಬೋದು? ಮುಂದೆ ಕಂಪ್ನಿಯಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡ್ಬೋದು, ಎಷ್ಟು ಮಾಡ್ಬೋದು, ಸೇಲ್ಸ್ ಎಷ್ಟು ಮಾಡ್ಬೋದು, ಮುಂದೆ ಫ್ಯೂಚರಿನ ಲೈಕ್ ಈ ಥರ ಡಿಸಿಷನ್ ಮಾಡ್ತಾರೆ. ಯಾರು? ಯೂಸರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಇವು ಡೀಟೇಲಿ ಇವಾಗ ಅರ್ಥ ಆಯ್ತು ಅನಿಸುತ್ತೆ. According to American Accounting Association, accounting is the process of identifying ಅಂದ್ರೇನು? ಎಲ್ಲ ಎಕನಾಮಿಕ್ ಇವೆಂಟ್ಸ್ನ ಐಡೆಂಟಿಫೈ ಮಾಡೋದು. ಬೈಯಿಂಗ್, ಸೆಲ್ಲಿಂಗ್ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ಐಡೆಂಟಿಫೈ ಮಾಡಿ ಅದನ್ನು ಮಾನಿಟರಿ ಟರ್ಮ್ಸಲ್ಲಿ ಮೆಸರ್ ಮಾಡಿ ಅದನ್ನೆಲ್ಲ ರೆಕಾರ್ಡ್ ಮಾಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಥ್ರೂ ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಯಾರಿಗೆ? ಯೂಸರ್ ಆಫ್ ದ ಇನ್ಫಾರ್ಮೇಷನ್. ಯೂಸರ್ಸಿಗೆ ಅಂದರೆ ಇಂಟರ್ನಲ್ ಯೂಸರ್ಸ್ಗೆ, ಎಕ್ಸ್ಟರ್ನಲ್ ಯೂಸರ್ಸ್ಗೆ ಇನ್ಫಾರ್ಮೇಷನ್
ಅದನ್ನು ಕಮ್ಯುನಿಕೇಟ್ ಮಾಡಿದರೆ ಸೊ ಅವ್ರು ಏನು ಮಾಡ್ತಾರೆ, ಅದ್ರ ಬೇಸ್ ಮೇಲೆ ಕಂಪ್ನಿ ಹೇಗೆ ರನ್ ಆಗಬೇಕನ್ನೋ ಡಿಸಿಷನ್ ತಗೊಳ್ತಾರೆ. ಈ ಪ್ರೊಸೀಜರ್ನ ಅಕೌಂಟಿಂಗ್ ಅಂತ ಹೇಳಿ ಕರೀತಾರೆ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅಬೌಟ್ ಸ್ಮಾಲ್ ಇಂಟ್ರೊಡಕ್ಷನ್ ಅಬೌಟ್ ಅಕೌಂಟಿಂಗ್. ಸೊ if you like this video, like, share and comment. Thank you everyone for watching the video.